ಅಂತ ಹೇಳಿದ್ರೆ ಶಾಲೆ ಅಂತ ಹೇಳುವುದು ಶಿಕ್ಷಣಕ್ಕೆ ಅನ್ನೋದು ಬಹಳ ಮುಖ್ಯ. ಅದು ಶಿಕ್ಷಣ ನಂತರದಲ್ಲಿ ಬರುವಂತದ್ದೆಲ್ಲ ಅದಕ್ಕೆ ಪೂರಕವಾಗಿ ಕೊಡ್ತಕ್ಕಂಥ ಪ್ರೋತ್ಸಾಹಕಗಳು ಇರ್ಬೋದು. ಬಿಟ್ರೆ ಏನು 6 ವರ್ಷದಿಂದ ಮಕ್ಕಳಿಗೆ 6 ವರ್ಷದಿಂದ 14 ವರ್ಷಗಳವರೆಗಿನ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಇಲಾಖೆಯ ಆಶಯ, ಹಾಗೆ ಸರ್ಕಾರದ ಆಶಯ ಕೂಡ. ಅದಕ್ಕೆ ಪೂರಕವಾಗಿ ಏನೇನು ಅಗತ್ಯ ಇದೆ, ಏನು ಅವೆಲ್ಲವನ್ನ ನಾವು ಇಲಾಖೆ ವತಿಯಿಂದ ಒದಗಿಸ್ತಾ ಹೋಗ್ತೇವೆ. ಸೊ ಈಗ ನಾವು ಸರ್ ಹೇಳಿದಾಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಕಾರಣ ಜನಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗಿರೋದು. ಬಿಟ್ರೆ ಈ ಭಾಗದಿಂದ ಬೇರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ತುಂಬಾ ಕಡಿಮೆ, 1-2 ಮಕ್ಕಳು ಹೋಗಿರ್ಬೋದು ಅಂತ ಮಾಹಿತಿ ಸಿಕ್ಕಿದೆ. ಅದ್ ಬಿಟ್ರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಜನರಲ್ಲಿ ಇರ್ತಕ್ಕಂಥ ಕೆಲವೊಂದು ಭಾವನೆಗಳು, ಅದನ್ನ ನಾವು ಬದಲಾಯಿಸಲಿಕ್ಕೆ ತುಂಬಾ ಕಷ್ಟ. ಆದ್ರೂ ಕೂಡ ನಿಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಶಿಕ್ಷಣದ ವಿಷಯದಲ್ಲಿ ಇಲ್ಲಿ ಯಾವುದೇ ಕೊರತೆಗಳು ಆಗ್ತಾ ಇಲ್ಲ ಅನ್ನೋದು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಜೂನ್ 1ನೇ ತಾರೀಕು, ಮೇ 29ರಿಂದ ಶಾಲೆ ಪ್ರಾರಂಭ ಆಗುತ್ತೆ. ಜೂನ್ 1ರಿಂದ ಪ್ರಾರಂಭೋತ್ಸವವನ್ನು ಮಾಡಿ ಶಾಲೆಗಳನ್ನ ಆವತ್ತಿಂದ ಹಿಡಿದು ಮಾರ್ಚ್ 30 ಅಥವಾ ಏಪ್ರಿಲ್ ರಿಸಲ್ಟ್ ಅನ್ನ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಶೈಕ್ಷಣಿಕ ಕಾರ್ಯಕ್ರಮಗಳು ಎಲ್ಲಾ ರೀತಿಯಲ್ಲಿ ನಡೀತಾ ಇರ್ತವೆ. ನೀವು ಗಮನಿಸಬಹುದು ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಸಂಭ್ರಮ ಶನಿವಾರ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಶಿಕ್ಷಣ ಹೊರತಾದ ಇಲ್ಲಿ ನಾನು ಗಮನಿಸಿದ ಹಾಗೆ ನಮ್ಮ ಗಟ್ಟಿಕೈ ಶಾಲೆಯಲ್ಲಿ ಶಿಕ್ಷಕರು ಇರ್ಬೋದು, ಮುಖ್ಯ ಶಿಕ್ಷಕರು ಇರ್ಬೋದು, ಶಿಕ್ಷಕರಿರ್ಬೋದು. ಈಗ ಶಿಕ್ಷಕರ ಕೊರತೆ ಅಂತೂ ಇಲ್ಲ. 12 ಮಕ್ಕಳಿಗೆ 2 ಶಿಕ್ಷಕರನ್ನ ಕೊಡಲಾಗಿದೆ ಮತ್ತು ಶಿಕ್ಷಣ ಕೂಡ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಬರ್ತಾ ಇರೋದಿಲ್ಲ ಈ ಶಾಲೆ, ಯಾಕಂದ್ರೆ ಸಮಸ್ಯೆ ಇಲ್ಲ. ಬಂದಾಗ ಒಂದ್ಸಲ ನೋಡ್ಕೊಂಡು ಹೋಗಿ ಸರಿ, ಮತ್ತೆ ಬರೋದು ನಾನು ಹೆಚ್ಚು ಕಡಿಮೆ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಬಹಳ ದಿನ ಬಿಟ್ಟೆ ಬರ್ತೇನೆ. ಅಥವಾ ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ವಿಸಿಟ್ ಮಾಡ್ಬೋದು ಅಂದ್ರೆ ಈಗ ಬಂದು ಹೋಗ್ಬಿಡ್ತೇನೆ. ತುಂಬಾ ಟೈಮ್ ಸ್ಪೆಂಡ್ ಮಾಡುವಂತ ಅಗತ್ಯ ಇರೋದಿಲ್ಲ, ಯಾಕಂದ್ರೆ ಮಕ್ಕಳನ್ನ ಮಾತಾಡ್ಸೋದಕ್ಕಷ್ಟೇ ಬರ್ತೇನೆ ನಾನು ಬಿಟ್ಟು ಮತ್ತೆ ಅಂಥದ್ದು ಏನು ಸಮಸ್ಯೆ ಇಲ್ಲ. ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು 1ನೇ ತರಗತಿ ಮಕ್ಕಳಿಂದ ಹಿಡಿದು 5ನೇ ತರಗತಿ ಮಕ್ಕಳವರೆಗೂ ಕೂಡ ಏನು ನಿಗದಿತ ಸಾಮರ್ಥ್ಯಗಳನ್ನ ನಾವು ಬಳಸಬೇಕಿತ್ತು ಶಿಕ್ಷಣದಲ್ಲಿ, ಅದನ್ನ ಮ್ಯಾಕ್ಸಿಮಮ್ ಎಲ್ಲಾ ಮಕ್ಕಳು ಕಲಿಸಿದ್ದಾರೆ. ಅಂದ್ರೆ ಕೆಲವೊಂದು ವೈಯಕ್ತಿಕ ಕಾಳಜಿ ಇಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಿದೆ ಶಾಲೆಯಲ್ಲಿ. ನಾನು ವಿಸಿಟ್ ಕೊಟ್ಟಂತದ್ದು ಶಿಕ್ಷಣ ಮಾಡಿರ್ತಾರೆ, ಯಾವ ಸ್ವಲ್ಪ ಹಿಂದೆ ಆ ಮಗು ಇಟ್ಕೊಂಡೇ ಕೂತಿರ್ತಾರೆ. ಬಾಕಿ ಮಕ್ಕಳಿಗೆಲ್ಲ ಏನು ಸ್ವಲ್ಪ ಅವ್ರಿಗೆ ಬೇಕು, ನಮ್ಗೆ ಓಕೆ ಸಾಕು ಅನ್ಸುತ್ತೆ, ಶಿಕ್ಷಕರಿಗೆ ಸಮಾಧಾನ ಆಗಿರುತ್ತೆ, ಅವ್ರು ಆ ಮಗುನ ಇಟ್ಕೊಂಡೇ ಕೂತಿರ್ತಾರೆ. ಅದನ್ನೆಲ್ಲ ಗಮನಿಸಿದಾಗ ಅನ್ಸೋದು ಶಿಕ್ಷಣದ ವಿಷಯದಲ್ಲಿ ನಿಮ್ಮ ಶಾಲೆಯಲ್ಲಿ ಅಂತ ಯಾವುದೇ ಸಮಸ್ಯೆಗಳು ಇಲ್ಲ.